ಬಿಡದಿ ರೈತರ ಭೂ ಸ್ವಾಧೀನ ಜೋರಾಯಿತು ನಾಯಕರ ಕದನ. ಸರ್ಕಾರದ ಅಧಿಸೂಚನೆ ಕಾಂಗ್ರೆಸ್ ನಾಯಕರ ಸಮರ್ಥನೆ ಮಾಡಿಕೊಳ್ತಾ ಇದ್ದಾರೆ. ಬಿಡದಿ ಟೌನ್ಶಿಪ್ ವಿರುದ್ಧ ಮತ್ತೆ ಕುಮಾರಸ್ವಾಮಿ ಮುಗಿಬಿದ್ದಿದ್ದಾರೆ. ಡಿಕೆಶಿ ಮೊದಲೇ ರಿಯಲ್ ಎಸ್ಟೇಟ್ ದೊರೆಯಾಗಿದ್ದಾರೆ. 3 ಎಕರೆ ತಂದೆ ಆಸ್ತಿ ಇದೆ ಅಂದವರು ಈಗ ಸಾವಿರಾರು ಕೋಟಿಯ ಒಡೆಯ. ಶ್ರೀಮಂತರಾಗೋದು ಹೇಗಂತ ರೈತರಿಗೂ ಹೇಳಿಕೊಡಿ ಅಂತ ಟಾಂಗ್ ಕೊಟ್ಟಿದ್ದಾರೆ. ಬಿಡದಿ ಟೌನ್ಶಿಪ್ ವಿಚಾರ ರಾಜಕೀಯ ಚರ್ಚೆಗೆ, ರಾಜಕೀಯ ಜಟಾಪಟಿಗೆ ತಿರುಗಿದೆ. ಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ತಿರುಗೇಟನ್ನ ಕೊಟ್ಟಿದ್ದಾರೆ. ಮೊದಲ ಹಂತದಲ್ಲಿ 3 ಗ್ರಾಮಗಳ 518 ಎಕರೆಯನ್ನ ಟೌನ್ಶಿಪ್ಗೆ ಅಧಿಸೂಚನೆ ಹೊರಡಿಸಲಾಗಿದೆ. ಈ ಸಂಬಂಧ ವಿವಾದ ಭುಗಿಲೆದ್ದಿದೆ. ಕುಮಾರಸ್ವಾಮಿ ಕೂಸು ಇದು ಅಂತ ಹೇಳಿ, ಕುಮಾರಸ್ವಾಮಿ ಕೂಸು ಅವತ್ತು ನಾನು ಚಿಂತನೆ ಮಾಡಿದ್ದು, ಆ ಕಾರ್ಯಕ್ರಮ ಮಾಡಲಿಕ್ಕೆ ಹೊರಟಾಗ ಇದೇ ಕಾಂಗ್ರೆಸ್ನ ಎಚ್.ಕೆ. ಪಾಟೀಲ್ರ ನೇತೃತ್ವದಲ್ಲಿ ಒಂದು ಸದನ ಸಮಿತಿ ಅಲ್ಲ, ಸತ್ಯಶೋಧನಾ ಸಮಿತಿ ಅಂತ ಮಾಡ್ಕೊಂಡ್ರು. ಕುಮಾರಸ್ವಾಮಿ ಅವರು ಬೆಂಗಳೂರು ಸುತ್ತಮುತ್ತ ಲ್ಯಾಂಡ್ ಗ್ರ್ಯಾಬ್ ಮಾಡಲಿಕ್ಕೆ ರೈತರನ್ನ ಒಕ್ಕಲೆಬ್ಬಿಸಕ್ಕೆ ಹೊರಟಿದ್ದಾರೆ ಅಂತ ಹೇಳಿ ಆ ಸಂದರ್ಭದಲ್ಲಿ ಹಲವಾರು ರೀತಿಯಲ್ಲಿ ಕಾಮೆಂಟ್ಸ್ ಮಾಡಿದ್ದಾರೆ. ಈಗ ಪಾಪ ತರಾತುರಲ್ಲಿ ಹೊರಟಿದ್ದಾರಲ್ಲ, ಇದು ಅವತ್ತಿನ ನನ್ನ ಯೋಜನೆ. ರೈತರನ್ನ 3 ಬಾರಿ ಕೃಷ್ಣ ಕಚೇರಿ ಕರೆಸಿ ಅವ್ರ ಜೊತೆ ಚರ್ಚೆ ಮಾಡಿದ್ದೀನಿ. ನಾನು ಚರ್ಚೆ ಮಾಡಿ ಅಲ್ಲಿಯ ರೈತರ ಭಾವನೆಗಳಿಗೆ ಯಾವ ರೀತಿ ಸ್ಪಂದಿಸಬೇಕು ಅನ್ನೋದಕ್ಕೆ ಅವತ್ತು ತೀರ್ಮಾನ ಮಾಡಿದ್ದೀನಿ. ಅದು ಈಗ ಇವರೇನು ತರಾತುರಿಲಿ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಇವರು ಮೊದಲೇ ರಿಯಲ್ ಎಸ್ಟೇಟ್ನ ಒಂದು ರೀತಿ ದೊರೆ ಅಂತ ಹೇಳ್ಬೇಕಾಯ್ತದೆ. ಯಾವ ರೀತಿ ರಿಯಲ್ ಎಸ್ಟೇಟ್ನಲ್ಲಿ ಸಂಪಾದನೆ ಮಾಡಬೇಕು ಅನ್ನೋದಕ್ಕೆ 3 ಎಕರೆ ಜಮೀನು 99ರಲ್ಲಿ ಅವ್ರ ತಂದೆ ಆಸ್ತಿ ಅಂತಕ್ಕಂಥದ್ದನ್ನು ಅಫಿಡವಿಟ್ನಲ್ಲಿ ತೋರಿಸ್ತಾರೆ ಎಲೆಕ್ಷನ್ ಕಮಿಷನ್ಗೆ. ಅವ್ರ ಅಫಿಡವಿಟ್ ಹಾಕಿದಾಗ ಚುನಾವಣೆಗೆ ನಿಂತಾಗ 1999. ನಂತರ 2018ರಲ್ಲಿ 1400 ಕೋಟಿ ಆಸ್ತಿ ಅಂತ ತೋರಿಸ್ತಾರೆ. 3 ಎಕರೆ ಜಮೀನಿರೋರು 1400 ಕೋಟಿ ಸಂಪಾದನೆ ಮಾಡಿದ್ದಿದೆಯಲ್ಲ. ಪಾಪ ಜನಕ್ಕೂ ಅದನ್ನು ಸ್ವಲ್ಪ ಟ್ರೈನ್ ಅಪ್ ಮಾಡಲಿ. ನಮ್ಮ ರೈತರು 2 ಎಕರೆ 1 ಎಕರೆ ಇಟ್ಕೊಂಡಿರೋರು ಹೆಂಗೆ ಶ್ರೀಮಂತರಾಗಬೇಕು ಅನ್ನೋದು ಸ್ವಲ್ಪ ಜನಕ್ಕೆ, ಈಗ ಅವ್ರ ಮುಖ್ಯಮಂತ್ರಿಗಳು ಬೇರೆ ಇದ್ದಾರೆ, ಜನಕ್ಕೆ ಆ ಕಾರ್ಯಕ್ರಮ ಕೊಡೋಕೆ ನಂದೇನು ಅಭ್ಯಂತರ ಇಲ್ಲ. ಕುಮಾರಸ್ವಾಮಿ ಪ್ರಶ್ನೆ, ನರೇಂದ್ರ ಮೋದಿಯವರು ಏನು ಬೆಂತಟ್ಟಿದ್ದಾರೆ ಅಂತ ಏನು ಹೇಳ್ಕೊಂಡವರಲ್ಲ, ಅವರ ಹೆಸರು ತಂದಿದ್ದಾರೆ. ಈಗ ಕುಮಾರಸ್ವಾಮಿ ಏನು ಹೇಳೋದು, ನರೇಂದ್ರ ಮೋದಿಯವರು ನನಗೆ ಅಪ್ರಿಸಿಯೇಷನ್ ಮಾಡೋರೆ ಅಂತ. ಇಲ್ಲಿ ಪ್ರಶ್ನೆ, ನರೇಂದ್ರ ಮೋದಿಯವರು ಟೌನ್ಶಿಪ್ ಮಾಡಬೇಕು ಅಂತೇಳಿ ಆ ಮುಖ್ಯಮಂತ್ರಿಗಳ ಹೊರಟಿದ್ದು ಕೆಲವು ಭಾಗದಲ್ಲಿ ಭೂಕಂಪ ಆಗಿ ಅಲ್ಲಿ ಯಾವ ಬೆಳೆ ಬೆಳೀಲಿಕ್ಕಾಗಲ್ಲ, ಯಾವುದಕ್ಕೂ ಉಪಯೋಗ ಬರಲ್ಲ ಅಂತಕ್ಕಂಥ ಜಾಗವನ್ನು ಗುರುತಿಸ್ಕೊಂಡು ಇವ್ರು ಮಾಡಕ್ಕೆ ಹೋಗ್ತಾ ಇರೋ ಜಾಗ ಯಾವುದು? ಟೌನ್ಶಿಪ್ಪು. ಲಕ್ಷಾಂತರ ತೆಂಗಿನ ಮರ ಇದೆ, ಲಕ್ಷಾಂತರ ಅಡಿಕೆ ಮರಗಳಿವೆ, ಬಾಳೆ ಬೆಳೀತಾ ಇದ್ದಾರೆ, ರೇಷ್ಮೆ ಬೆಳೀತಾ ಇದ್ದಾರೆ. ಇಂಥ ಭೂಮಿನಲ್ಲಿ ಇವರು ಟೌನ್ಶಿಪ್ ಮಾಡಕ್ಕೆ ಹೋಗ್ತಾರ? ನಾನು ಟೌನ್ಶಿಪ್ ಮಾಡೋದಕ್ಕೆ ವಿರೋಧ ಇಲ್ಲ. ಟೌನ್ಶಿಪ್ ಮಾಡೋದಾದರೆ ಬರಡು ಭೂಮಿ ಎಲ್ಲಿದೆ ಅಲ್ಲಿ ಮಾಡ್ಕೊಳ್ಳಿ. ಇಲ್ಲಿ ಫಲವತ್ತಾಗಿ ರೈತರು ಅವರೇನು ಶ್ರಮಪಟ್ಟು ಜೀವನ ಮಾಡ್ಕೊಂಡು ನೆಮ್ಮದಿಯಿಂದ ಅವ್ರ ನೆಮ್ಮದಿ ಯಾಕೆ ಹಾಳು ಮಾಡ್ತೀರಿ? ಅವ್ರನ್ನ ಯಾಕೆ ಬೀದಿಗೆ ತರ್ತೀರಿ? ಇಲ್ಲಿ ಪ್ರಶ್ನೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.